Good morning. Welcome to my classroom. I am Manjunathaya, JTO, Saramvi ITI. Today's my topic is Law of Conservation of Energy. Law of Conservation of Energy. Continuation part of Work, Power and Energy chapter. ಸೊ ಇವತ್ತಿನ ಕ್ಲಾಸ್ ರೂಮಲ್ಲಿ ನಾವು ಏನೆಲ್ಲ ಕಲಿತೀವಿ ಅಂತಂದರೆ ಇವತ್ತಿನ ಕ್ಲಾಸ್ ರೂಮ್ ಕಂಟೆಂಟ್ಸ್ನ ಒಂದು ಸತಿ ರೀಕಾಲ್ ಮಾಡೋಣ. ಲಾಸ್ಟ್ ಕ್ಲಾಸ್ ರಿವಿಷನ್, ವರ್ಕ್, ಪವರ್ ಆ್ಯಂಡ್ ಎನರ್ಜಿ ಕನ್ಸರ್ವೇಷನ್, ಅಪ್ಲಿಕೇಶನ್ ಪ್ರಾಬ್ಲಮ್, ವಿಡಿಯೋ ರಿಲೇಟೆಡ್ ಟು ಟುಡೇಸ್ ಟಾಪಿಕ್ ಆ್ಯಂಡ್ ದ ಅಸೈನ್ಮೆಂಟ್. ಇಷ್ಟು ಕಾನ್ಸೆಪ್ಟನ್ನು ಸ್ಟಡಿ ಮಾಡೋಣ. ಸೊ ರಿವಿಷನ್ ಕ್ಲಾಸಲ್ಲಿ ನಾವೇನು ಸ್ಟಡಿ ಮಾಡಿದ್ವಿ? ವರ್ಕ್, ಪವರ್, ಎನರ್ಜಿನ ಸ್ಟಡಿ ಮಾಡಿದ್ವಿ. ವರ್ಕ್, ಪವರ್, ಎನರ್ಜಿ ಅಂದರೆ ಏನು ಅಂತೇಳಿ ಒಂದು ಸತಿ ರೀಕಾಲ್ ಮಾಡೋಣ. ವರ್ಕ್ ಅಂದ್ರೇನು? ವರ್ಕ್ ಈಸ್ ಸೆಟ್ ಟು ಬಿ ಡನ್ ವೆನ್ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ ಮೂವ್ಸ್ ಎ ಬಾಡಿ ಥ್ರೂ ಎ ಸರ್ಟನ್ ಡಿಸ್ಟೆನ್ಸ್. ಒಂದು ವಸ್ತುವನ್ನು ಫೋರ್ಸ್ ಹಾಕಿ ಒಂದಷ್ಟು ದೂರ ಚಲಿಸುವಂತೆ ಮಾಡಿದ್ರೆ ಅದನ್ನು ನಾವು ವರ್ಕ್ ಅಂತೇಳಿ ಕರಿತೀವಿ. ಮತ್ತು ವರ್ಕನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇರ್ತಕ್ಕಂಥ ಫಾರ್ಮುಲಾ ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಟೆನ್ಸ್ ಅಂತೇಳಿ ಪ್ರೂವ್ ಮಾಡಿದ್ದೀವಿ. ದಟ್ ಈಸ್ ವರ್ಕ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಇಂಟು ಡಿ ಅಂತ ಹೇಳಿದ್ದೀವಿ. ಸೊ ಹಾಗೆ ಪವರ್ ಅಂದರೆ ಡಿಫೈನ್ ಮಾಡಿದ್ದೀವಿ. ಪವರ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಆರ್ ವರ್ಕ್ ಡನ್ ಪರ್ ಯೂನಿಟ್ ಟೈಮ್. ಒಂದು ನಿರ್ದಿಷ್ಟವಾದ ಕಾಲಮಿತಿಯಲ್ಲಿ ಎಷ್ಟು ಕೆಲಸವನ್ನು ಮಾಡಿರ್ತೀವಿ ಅದನ್ನು ನಾವು ವರ್ಕ್ ಅಂತೇಳಿ ಕರಿತೀವಿ. ಆ ವರ್ಕನ್ನು ನಾವು ಪವರ್ ಈಸ್ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಅಂತೇಳಿ ಡಿಫೈನ್ ಮಾಡಿದ್ದೀವಿ. ಎನರ್ಜಿ ಅಂದ್ರೇನು? ದ ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್ ಈಸ್ ನೋನ್ ಆ್ಯಸ್ ಎನರ್ಜಿ. ಕೆಪಾಸಿಟಿ ಆಫ್ ಡೂಯಿಂಗ್ ವರ್ಕ್ ಈಸ್ ನೋನ್ ಆ್ಯಸ್ ಎನರ್ಜಿ. ಎನರ್ಜಿ ಈಸ್ ಈಕ್ವಲ್ ಟು ಪವರ್ ಇಂಟು ಟೈಮ್ ಅಂತೇಳಿ ಫಾರ್ಮುಲಾ ಹಾಕ್ಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀವಿ. ಇಷ್ಟು ಕಾನ್ಸೆಪ್ಟನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ದೀವಿ. ಇವತ್ತು ನಾವು ಕಂಟಿನ್ಯೂಯೇಷನ್ ಪಾರ್ಟ್, ದಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅನ್ನೋದನ್ನು ಡಿಫೈನ್ ಮಾಡ್ತಾ ಇದ್ದೀವಿ. ಏನು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ? ಎರಡು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಇದೆ. ಏನು? ಮೊದಲನೇದು, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಎನರ್ಜಿನ ನಾವು ಸೃಷ್ಟಿನೂ ಮಾಡಲಿಕ್ಕಾಗಲ್ಲ ಮತ್ತು ಅಳಿಸಾಕ್ಲಿಕ್ಕೂ ಆಗಲ್ಲ. ನೋಡಿ, ಈಗ ಸೂರ್ಯ ನಮಗೇನು ಕೊಡುತ್ತೆ? ಬೆಳಕು ಮತ್ತು ಶಾಖ, ಲೈಟ್ ಆ್ಯಂಡ್ ಹೀಟ್ ಎನರ್ಜಿನ ಸೂರ್ಯ ನಮಗೆ ಕೊಡುತ್ತೆ. ನಾವು ಅದನ್ನು ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಅಳಿಸಾಕ್ಲಿಕ್ಕಾಗಲ್ಲ, ಸರಿನಾ? ಅಥವಾ ಅದಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಶಕ್ತಿನ ಕ್ರಿಯೇಟ್ ಮಾಡಲಿಕ್ಕೆ ಆಗಲ್ಲ, ಸರಿನಾ? ಅಂದರೆ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡೆಸ್ಟ್ರಾಯ್ಡ್. ಕ್ರಿಯೇಟು ಮಾಡಲಿಕ್ಕಾಗಲ್ಲ, ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕಾಗಲ್ಲ. ವೆರೈಸ್ ದಿಸ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಒಂದು ರೀತಿಯ ಶಕ್ತಿಯನ್ನು ಇನ್ನೊಂದು ರೀತಿಯ ಶಕ್ತಿಯಾಗಿ ಪರಿವರ್ತನೆ ಮಾಡಬಹುದು, ಸರಿನಾ? ಎರಡನೇದು ಹೇಳುತ್ತೆ, ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಬಟ್ ದ ಟೋಟಲ್ ಎನರ್ಜಿ ರಿಮೈನ್ ಸೇಮ್. ಒಂದು ರೀತಿಯ ಶಕ್ತಿಯನ್ನು ಇನ್ನೊಂದು ರೀತಿಯ ಶಕ್ತಿಯಾಗಿ ಕನ್ವರ್ಟ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಡಯಾಗ್ರಾಮಲ್ಲಿ ಹೇಳಿದ್ದೀನಿ. ಮೊದಲನೇ ಫಿಗರ್ ಏನು ಹೇಳ್ತದೆ? ಇದು ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಇದೇನು ಮಾಡುತ್ತೆ? ನೀರಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ವಾಟರ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅಲ್ಲಿ ನೀರು ಕೂಡ ವೇಸ್ಟ್ ಆಗಲ್ಲ, ಎಲೆಕ್ಟ್ರಿಕಲ್ ಎನರ್ಜಿ ಕೂಡ ವೇಸ್ಟ್ ಆಗಲ್ಲ. ನೀರು ಎಷ್ಟು ಶಕ್ತಿನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೋ ಅಷ್ಟೇ ಶಕ್ತಿನ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ನು ಪ್ರೊಡ್ಯೂಸ್ ಮಾಡಿ ಎಲೆಕ್ಟ್ರಿಕಲ್ ಫಾರ್ಮಲ್ಲಿ ಕೊಡ್ತಾ ಇರುತ್ತೆ. ಇನ್ನೊಂದು ಪಿಕ್ಚರನ್ನು ನೋಡೋಣ. ಏನಿದು? ಬ್ಯಾಟ್ರಿ ಕೆಲಸ ಏನು? ಅದು ಕೆಮಿಕಲ್ ಎನರ್ಜಿನ ಸ್ಟೋರ್ ಮಾಡ್ಕೊಂಡಿರುತ್ತೆ. ನಮಗೆ ಯಾವಾಗ ಬೇಕೋ ಆವಾಗ ನಮಗಿದು ಎಲೆಕ್ಟ್ರಿಕಲ್ ಎನರ್ಜಿನ ಕೊಡುತ್ತೆ, ಸರಿನಾ? ಕೆಮಿಕಲ್ ಎನರ್ಜಿ ಇರುತ್ತೆ ಅದರೊಳಗಡೆ. ಆ ಕೆಮಿಕಲ್ ಎನರ್ಜಿ ಈಸ್ ಟ್ರಾನ್ಸ್ಫರ್ಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಕೆಮಿಕಲ್ ಎನರ್ಜಿ ಈಸ್ ಟ್ರಾನ್ಸ್ಫರ್ಡ್ ಟು ಎಲೆಕ್ಟ್ರಿಕಲ್ ಎನರ್ಜಿ ಬೈ ಮೀನ್ಸ್ ಆಫ್ ಬ್ಯಾಟರಿ. ನೋಡಿ, ಹಾಗೆ ಇಲ್ಲಿ
ಜನರೇಟರ್ ಇದೆ. ಈ ಜನರೇಟರ್ ಏನು ಮಾಡುತ್ತೆ, ಇದು ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಈ ಥರ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರಮ್, ಬಟ್ ಟೋಟಲ್ ಎನರ್ಜಿ ರಿಮೈನ್ಸ್ ಇನ್ ವಿಚ್ ಅವರ್ ದ ಕೇಸ್. ಇವೆರಡನ್ನು ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತೇಳಿ ಕರಿತೀವಿ. ನೋಡಿ, ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿಗೆ ನಾವು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನ, ಟ್ರಾನ್ಸ್ಫಾರ್ಮೇಷನ್ ಆಫ್ ಎನರ್ಜಿ ಅಂದರೆ ಏನು, ಯಾವ ಥರ ಟ್ರಾನ್ಸ್ಫಾರ್ಮ್ ಆಗುತ್ತೆ ನೋಡಿ. ಮೊದಲನೇ ಎಕ್ಸಾಂಪಲ್ ಹೇಳಿದ್ದೀನಿ. ಇನ್ ಸ್ಟೀಮ್ ಇಂಜಿನ್ ಹೀಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ರೈಲುಗಳಲ್ಲಿ ನಾವು ಮೊದಲು ಸ್ಟೀಮ್ ಇಂಜಿನ್ ಯೂಸ್ ಮಾಡ್ತಾ ಇದ್ವಿ. ಅಲ್ಲಿ ಹೀಟ್ ಮಾಡಿ ಆ ಹೀಟ್ ಎನರ್ಜಿನ ನಾವು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊತಾ ಇದ್ವಿ. ಎರಡನೇದೇನು, ಇನ್ ಫ್ಯಾನ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ನಾವು ಮನೆಗಳಲ್ಲಿ, ಆಫೀಸ್ಗಳಲ್ಲಿ, ಕ್ಲಾಸ್ ರೂಮ್ಗಳಲ್ಲಿ ಎಲ್ಲ ಫ್ಯಾನ್ಗಳು ಹಾಕ್ಕೊಂಡಿರ್ತೀವಿ. ಏನು ಮಾಡ್ತೀವಿ, ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟು ಆ ಫ್ಯಾನನ್ನು ಸುತ್ತಿಸ್ತೀವಿ. ಎಲೆಕ್ಟ್ರಿಕಲ್ ಎನರ್ಜಿ ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಮೂರನೇದು, ಎ ಲೌಡ್ ಸ್ಪೀಕರ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ. ಲೌಡ್ ಸ್ಪೀಕರು ಎಲೆಕ್ಟ್ರಿಕಲ್ ಎನರ್ಜಿ ಇನ್ಪುಟ್ ಆಗಿ ತಗೊಂಡು ಔಟ್ಪುಟ್ಟಲ್ಲಿ ಸೌಂಡ್ ಎನರ್ಜಿನ ಕೊಡುತ್ತೆ. ನಾಲ್ಕನೇದು, ಇನ್ ಎಲೆಕ್ಟ್ರಿಕ್ ಬಲ್ಬ್, ಮನೆಯಲ್ಲಿ, ಆಫೀಸ್ಗಳಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಉಪಯೋಗಿಸ್ತಾ ಇರ್ತೀವಿ. ಸ್ಟ್ರೀಟ್ ಲೈಟಲ್ಲಿ ಎಲ್ಲ ಉಪಯೋಗಿಸಿರ್ತೀವಿ. ಇಲ್ಲೇನಾಗಿರುತ್ತೆ, ಇನ್ ಎಲೆಕ್ಟ್ರಿಕ್ ಬಲ್ಬ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಲೈಟ್ ಎನರ್ಜಿ. ಬೆಳಕಿನ ಶಕ್ತಿಯಾಗಿ ಅಲ್ಲಿ ಕನ್ವರ್ಟ್ ಆಗಿರುತ್ತೆ. ಇಷ್ಟು ಅಂಶಗಳನ್ನ ಇಟ್ಕೊಂಡು ನಾವು ಕೈನೆಟಿಕ್ ಎನರ್ಜಿ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ನ ಮಾಡ್ತಾ ಹೋಗೋಣ. ನೋಡಿ, ಅಪ್ಲಿಕೇಶನ್ ಪ್ರಾಬ್ಲಮ್ ನಂಬರ್ 1 ಏನು ಹೇಳುತ್ತೆ, ಎ ಬಾಡಿ ಆಫ್ ಮಾಸ್ 1 kg ಈಸ್ ಟ್ರಾವೆಲಿಂಗ್ ಅಟ್ ದ ಸ್ಪೀಡ್ ಆಫ್ 150 cm/s. ವಾಟ್ ವಿಲ್ ಬಿ ಇಟ್ಸ್ ಕೈನೆಟಿಕ್ ಎನರ್ಜಿ? ಅದರ ಕೈನೆಟಿಕ್ ಎನರ್ಜಿ ಏನಾಗಿರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲು ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ನೋಟ್ ಮಾಡೋಣ. ಮಾಸ್ ಕೊಟ್ಟಿದ್ದಾರೆ, ಮಾಸ್ ಎಷ್ಟಿದೆ, 1 kg ಇದೆ. ವೆಲಾಸಿಟಿ ಕೊಟ್ಟಿದ್ದಾರೆ, ವೆಲಾಸಿಟಿ ಎಷ್ಟಿದೆ, 150 cm/s ಇದೆ. ಅದನ್ನು ಮೀಟರ್/ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ವಿ. ಅದು 1.5 m/s ಅಂತೇಳಿ ಬಂದಿದೆ. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ mv². ಫಾರ್ಮುಲಾ ಮಾಡಿದ್ವಿ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಹಾಫ್ ಇಂಟು 1, ಮಾಸ್ ಈಸ್ 1, ಇಂಟು v², ವೆಲಾಸಿಟಿ ಈಸ್ 1.5². ಅದನ್ನು ನಮಗೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಹಾಫ್ ಇಂಟು 2.25 ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1.125 ಜೌಲ್ಸ್ ಅಷ್ಟು ಎನರ್ಜಿ, ಕೈನೆಟಿಕ್ ಎನರ್ಜಿ ಪೋಸಸ್ ಆಗುತ್ತೆ ಅಥವಾ ಜನರೇಟ್ ಆಗುತ್ತೆ. ಸರಿನಾ? ಅಪ್ಲಿಕೇಶನ್ ಪ್ರಾಬ್ಲಮ್ ನಂಬರ್ 2, ಎರಡನೇ ಅಪ್ಲಿಕೇಶನ್ ಪ್ರಾಬ್ಲಮ್ ನಂಬರ್ಗೆ ಹೋಗೋಣ. ಎರಡನೇ ಅಪ್ಲಿಕೇಶನ್ ಪ್ರಾಬ್ಲಮ್ ನಂಬರ್ ಏನು ಹೇಳುತ್ತೆ, ಡಿಟರ್ಮಿನ್ ದ ಕೈನೆಟಿಕ್ ಎನರ್ಜಿ ಆಫ್ ಮಾಸ್ 1.5 kg ಮೂವಿಂಗ್ ವಿತ್ ಎ ವೆಲಾಸಿಟಿ ಆಫ್ ಮಾಸ್ 200 m/s. ಸೊ ಫಸ್ಟ್ ಡಾಟಾ ನೋಟ್ ಮಾಡಿ. ಏನೆಲ್ಲ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ. ಮಾಸ್ ಎಷ್ಟಿದೆ, 1.5 kg ಇದೆ. ವೆಲಾಸಿಟಿ ಎಷ್ಟಿದೆ, 200 m/s ಇದೆ. ಅದು ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 1/2 ಹಾಫ್ mv². ಕೈನೆಟಿಕ್ ಎನರ್ಜಿ ಈಸ್ ಹಾಫ್ mv². ಸಬ್ಸ್ಟಿಟ್ಯೂಟ್ ಮಾಡಿ. ಹಾಫ್ ಇಂಟು 1.5 ಇಂಟು 200 ಇಂಟು 200, v² 200 ಇಂಟು 200 ಅಂತೇಳಿ ಬರೆದಿದ್ವಿ. ಸಿಂಪ್ಲಿಫೈ ಮಾಡಿದ್ರೆ ನಮಗೆ 30,000 ಜೌಲ್ಸ್ ಅಂತ ಹೇಳಿ ಬಂತು. ಅದನ್ನು 30 ಕಿಲೋ ಜೌಲ್ಸ್ ಅಂತೇಳಿ ಬರೀಬೋದು. ಈಗ ಒಂದು ವಿಡಿಯೋ ನೋಡೋಣ. ವಿಡಿಯೋ ನೋಡಿ ಆದಮೇಲೆ ನಾವು ಒಂದು Conservation of energy and energy degradation. Law of conservation of energy. In our earlier session, we have learnt about different forms of energy. Now, let us learn about conservation of energy. We have already learnt that energy occurs in different forms, like kinetic energy, potential energy, light energy, heat energy, etc. Generally, the energy transfers between objects. For example, if you hit ball on the ground, energy has transferred from you to the ball and the ball started moving. The car engine burns the fuel in the car. Thus, fuel transforms from chemical energy to mechanical energy and car starts moving. According to law of conservation of energy, the energy
is neither created nor destroyed, but it transforms from one form to another form. However, the total energy remains constant. ರೈಟ್, ನಾವು ಒಂದು ವಿಡಿಯೋ ಕೂಡ ನೋಡಿದ್ವಿ. ಈಗ ಕ್ಲಾಸ್ ರೂಮ್ನ ಲಾಸ್ಟ್ ಸೆಷನ್ ಅಸೈನ್ಮೆಂಟ್ಗೆ ಮೂವ್ ಆಗೋಣ. ಅಸೈನ್ಮೆಂಟು ಈ ಥರ ಇದೆ, ಒಂದು ಸತಿ ರೀಕಾಲ್ ಮಾಡ್ತೀನಿ. ಡಿಫೈನ್ ಪೊಟೆನ್ಷಿಯಲ್ ಆ್ಯಂಡ್ ಕೈನೆಟಿಕ್ ಎನರ್ಜಿ, ಕ್ವೆಶನ್ ನಂಬರ್ 1. ಕ್ವೆಶನ್ ನಂಬರ್ 2, ಸ್ಟೇಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಕ್ವೆಶನ್ ನಂಬರ್ 2 ಅದು. ಕ್ವೆಶನ್ ನಂಬರ್ 3, ಎ ವೆಯ್ಟ್ ಆಫ್ 5 kg is dropped from a height of 50 meter. Calculate how much energy will it have just before its impact with the ground. ಗ್ರೌಂಡ್ಗೆ ಇಂಪ್ಯಾಕ್ಟ್ ಆಗೋದಕ್ಕೆ ಮುಂಚೆ ಅದು ಎಷ್ಟು ಎನರ್ಜಿನ ಪೊಸೆಸ್ ಮಾಡಿದೆ ಕ್ಯಾಲ್ಕುಲೇಟ್ ಮಾಡಿ. ಇಷ್ಟನ್ನು ಮಾಡಿ ಈ 3 ಕ್ವಶನ್ಸ್ನ ಆನ್ಸರ್ ಮಾಡಿ ನನ್ನ ಪರ್ಸನಲ್ ವಾಟ್ಸಪ್ ನಂಬರ್ಗೆ ಕಳಿಸಿ, ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. Thank you.